ವಿರೋಧಿ ಬಣಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಮತ್ತೆ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. 5 ವರ್ಷ ನಾನೇ ಸಿಎಂ, ಯಾರು ಕೆಮ್ಮಂಗಿಲ್ಲ, ಆ ಒಂದು ಹೇಳಿಕೆ ಆಯ್ತು. ಈಗ ಎಕ್ಸ್ ಖಾತೆಯಲ್ಲೂ ಅದೇ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯರಿಂದ ಮತ್ತೆ ನಾನೇ ಸಿಎಂ ಎಂಬ ಪೋಸ್ಟ್ ಅನ್ನು ಮಾಡಲಾಗಿದೆ. ಬದಲಾವಣೆ ವಿಚಾರವನ್ನ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತಹ ವಿಚಾರ ಮತ್ತೆ ಚರ್ಚೆಗಳು ಅಷ್ಟೇ ಅನ್ನೋದನ್ನ ಮತ್ತೆ ಮತ್ತೆ ದೃಢಪಡಿಸ್ತಾ ಇದ್ದಾರೆ. ಪಕ್ಷದ ಒಳಗೆ ಅಂತಹ ಒಪ್ಪಂದ ಮತ್ತೆ ಚರ್ಚೆ ಯಾವುದೂ ಆಗಿಲ್ಲ. 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿರುತ್ತೇನೆ, ಈ ಬಗ್ಗೆ ಈಗಾಗಲೇ ನಮ್ಮ ಹೈಕಮಾಂಡ್ ಕೂಡ ಹೇಳಿಯಾಗಿದೆ. ಉಪಮುಖ್ಯಮಂತ್ರಿ ಡಿಕೆಶಿಯೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿ ಮತ್ತೆ ಸಿಎಂ ಪುನರುಚ್ಚಾರವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ನಿಂದ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತಹ ಸಂದೇಶ ಕೂಡ ಈಗಾಗಲೇ ದೊರೆತಿದೆ ಸಿಎಂ ಸಿದ್ದರಾಮಯ್ಯನವರಿಗೆ. ಸೊ ಹಾಗಾಗಿ ನೆನೆಯೂ ಕೂಡ ದೆಹಲಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರು ಬಹಿರಂಗವಾಗಿಯೇ ಪ್ರೆಸ್ ಮೀಟ್ ಅನ್ನ ನಡೆಸಿದಂತಹ ಸಂದರ್ಭದಲ್ಲಿಯೇ 5 ವರ್ಷಗಳ ಕಾಲ ಸಿಎಂ ನಾನೇ ಮುಂದುವರಿತೇನೆ, ಯಾವುದೇ ಬದಲಾವಣೆ ಇಲ್ಲ ಅನ್ನುವಂತಹ ವಿಚಾರವನ್ನ ಉಲ್ಲೇಖ ಕೂಡ ಮಾಡಿದ್ರು. ಮತ್ತೆ ಇವತ್ತೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ನೋಡಿ, ಪೋಸ್ಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಎಂಬುದು ಮಾಧ್ಯಮಗಳಲ್ಲಿ ಮಾತ್ರ ಚರ್ಚೆ ಆಗ್ತಾ ಇದೆ. ಪಕ್ಷದ ಒಳಗೆ ಅಂತಹ ಯಾವುದೇ ಒಪ್ಪಂದವಾಗಲಿ ಚರ್ಚೆಗಳಾಗಲಿ ಯಾವುದೂ ಕೂಡ ನಡೀತಾ ಇಲ್ಲ. 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ, ಈ ಬಗ್ಗೆ ಈಗಾಗಲೇ ನಮ್ಮ ಹೈಕಮಾಂಡ್ ರಣದೀಪ್ ಸಿಂಗ್ ಸುರ್ಜೇವಾಲಾ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ ಅಂತ ಹೇಳಿ ಮತ್ತೆ 5 ವರ್ಷಗಳ ಕಾಲ ನಾನೇ ಸಿಎಂ ಅನ್ನೋದನ್ನ ಪದೇ ಪದೇ ಒತ್ತಿ ಹೇಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನಿನ್ನೆ ದೆಹಲಿಯಲ್ಲೇ ಕೂಡ ಹೈಕಮಾಂಡ್ನ ಮಗ್ಗಲಲ್ಲೇ ಇದ್ದು ಸಂದೇಶವನ್ನ ರವಾನೆ ಮಾಡಿದ್ರು, ನಾನೇ ಸಿಎಂ ಅನ್ನೋದನ್ನ ಮುಂದಿನ ವರ್ಷಗಳ ಕಾಲ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ನಾಯಕತ್ವದ ಬದಲಾವಣೆ ಇಲ್ಲ, ಸಿಎಂ ಸಿದ್ದರಾಮಯ್ಯನವರಿಗೆ ಒಂದ್ ಕಡೆ ಹೈಕಮಾಂಡ್ ಕೂಡ ಸಂದೇಶವನ್ನ ರವಾನೆ ಮಾಡಿದೆ. ಸಂದೇಶ ರವಾನೆ ಆದ ಬೆನ್ನಲ್ಲೇ ನಿನ್ನೆ ಕೂಡ ದೆಹಲಿಯಲ್ಲಿ ಅವರು ನಾನೇ ಸಿಎಂ ಆಗಿ ಮುಂದುವರಿತೇನೆ ಅನ್ನೋದು ಕ್ಲಾರಿಟಿ ಕೊಟ್ಟಿದ್ರು. ಮತ್ತೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಪೋಸ್ಟ್ ಮಾಡಿದ್ದಾರೆ, ಯಾಕೆ ಅಂತ ಹೇಳಿ? ರಮ್ಯಾ, ರಾಜ್ಯ ರಾಜಕಾರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಬದಲಾವಣೆ ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇತ್ತು. ಇದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಬ್ರೇಕ್ ಹಾಕ್ಬೇಕನ್ನುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಹೀಗಾಗಿ ಕಳೆದ 2 ವರ್ಷದಿಂದ ಕೇಳಿ ಬರ್ತಿರುವಂತಹ ಸಿಎಂ ಬದಲಾವಣೆ ವಿಚಾರ, ಪವರ್ ಶೇರಿಂಗ್ ವಿಚಾರ, ಅದರ ಜೊತೆಗೆ ನಾನೇ ಸಿಎಂ ಅನ್ನುವಂತ ಕೂಗೆತ್ತಿತ್ತು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ನಾನೇ ಒಂದು ಪೂರ್ಣಾವಧಿ ಸಿಎಂ ಅನ್ನುವಂತ ಘೋಷಣೆಯನ್ನ ಮಾಡಿರುವಂತದ್ದು ಪದೇ ಪದೇ, ಅಂದ್ರೆ ನಂದಿ ಹಿಲ್ಸ್ನಲ್ಲಿ ಘೋಷಣೆಯನ್ನ ಮಾಡಿದ್ರು ಮೊದಲ ಬಾರಿಗೆ. ಅದರ ಜೊತೆಗೆ ಈಗ ದೆಹಲಿಯಲ್ಲೂ ಕೂಡ ಒಂದು ಖಾಸಗಿ ಸುದ್ದಿವಾಹಿನಿಗೆ ಕೊಡೋದ್ರ ಮೂಲಕ 5 ವರ್ಷಗಳ ಕಾಲ ನಾನೇ ಸಿಎಂ ಆಗಿ ಮುಂದುವರಿತೇನೆ, ನನ್ನ ಅವಧಿಯಲ್ಲಿಯೇ ಈ ಒಂದು ಸರ್ಕಾರ ಮುಗಿಯುತ್ತೆ. ಅದರ ಜೊತೆಗೆ 2028ಕ್ಕೂ ಕೂಡ 23ರಂತೆ ಚುನಾವಣೆಗೆ ನನ್ನ ನಾಯಕತ್ವದಲ್ಲಿ ಹೋಗ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಆದ್ರೆ ಮಾಧ್ಯಮಗಳಲ್ಲಿ ಬರ್ತಿರುವಂತಹ ವರದಿ ಸುಳ್ಳು ಅನ್ನುವ ನಿಟ್ಟಿನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕುವ ಮೂಲಕ ಎಲ್ಲ ಈ ಊಹಾಪೋಹಗಳಿಗೆ ಬ್ರೇಕ್ ಹಾಕುವ ಕೆಲಸವನ್ನ ಸಿಎಂ ಮಾಡ್ತಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಸುರ್ಜೇವಾಲಾ ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಯಾವುದೇ ರೀತಿಯಂತ ಬದಲಾವಣೆ ಇಲ್ಲ ಅನ್ನುವಂತ ಮಾತನ್ನ ಮತ್ತೊಮ್ಮೆ ಪುನರುಚ್ಚಾರ ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ನಾನೇ ಸಿಎಂ ಅನ್ನುವಂತ ಒಂದು ಗುಡುಗನ್ನ ಹಾಕಿರುವಂತದ್ದು. ನಾನೇ ಸಿಎಂ ಅನ್ನೋ ಮೂಲಕ ವಿರೋಧಗಳಿಗೆ ಆಗಿರ್ಬೋದು, ಸ್ವಪಕ್ಷದ ಕೆಲವೊಂದಿಷ್ಟು ನಾಯಕರು ಪೈಪೋಟಿನ ನಡೆಸಿದಂತ ಕೆಲವೊಂದಿಷ್ಟು ಶಾಸಕರಿಗೂ ಕೂಡ ಒಂದು ಟಕ್ಕರ್ ಕೊಡುವ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಈಗ ಮಾಡಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.